press the bell icon on the YouTube app and never miss another update. Hi students, so ಇವತ್ತು ನಾವು exercise 5.6 ನ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ದಟ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್. ಸೊ ಫಸ್ಟ್ ಮೇನ್ ಫೈಂಡ್ ದ ಪ್ರಾಡಕ್ಟ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಮಲ್ಟಿಪ್ಲಿಕೇಶನ್ಸ್. ಫಸ್ಟ್ ಒನ್ ಎ ಪ್ರಾಬ್ಲಮ್ 3.2 ಇಂಟು 9 ಹೌದಲ್ವಾ. ಕ್ವಶನ್ ಈ ಥರ ಇದೆ, ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಸೊ 3.2 ಇಂಟು 9 ಮಲ್ಟಿಪ್ಲೈ ಮಾಡೋಣ ಹೌದಲ್ವಾ. ಸೊ ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಸೊ ರೈಟ್ ಸೈಡ್ ನಂಬರ್ ಮಲ್ಟಿಪ್ಲೇಯರ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಸೈನ್ನ ಲೆಫ್ಟ್ ಸೈಡ್ ನಂಬರ್ ಮಲ್ಟಿಪ್ಲಿಕ್ಯಾಂಡ್ ಆಗುತ್ತೆ. ಸೊ 9ಇಂದ 3.2ನ ಮಲ್ಟಿಪ್ಲೈ ಮಾಡೋಣ. ಸೊ 9 2s are 18, ಕ್ಯಾರಿ 1, 9 3s are 27 ಪ್ಲಸ್ 1 28 ಹೌದಲ್ವಾ. 9 2s are 18 ಪ್ಲಸ್ 1, 9 3s are 27 ಪ್ಲಸ್ 1 28. ಸೊ ಈಗ ಡೆಸಿಮಲ್ ಪಾಯಿಂಟ್ ಇಡಬೇಕು ಹೌದಲ್ವಾ. ಸೊ ಏನು ಮಾಡಬೇಕು, ಸೊ 2 ಸಿಂಗಲ್ ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಇದೆ, 1 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಇದೆ. ಸೊ 1 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟನ್ನು ಇಡಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ಬಿ ಆ್ಯಂಡ್ ಸಿ ಪ್ರಾಬ್ಲಮ್ ಇದೇ ಥರ 8ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಓಕೆನಾ. ಸೊ ಎಫ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ ನಾನು. 17.01 ಇಂಟು 14 ಹೌದಲ್ವಾ. ಸೊ 17.01 ಇಂಟು 14. ಸೊ ಆನ್ಸರ್ ಎಷ್ಟು ಬಂತು ಇದ್ದದ್ದು 28.8 ಆನ್ಸರ್ ಬಂತು ಹೌದಲ್ವಾ. ಸೊ 17.01 ಇಂಟು 14ಇಂದ ಮಲ್ಟಿಪ್ಲೈ ಮಾಡೋಣ. ಡೆಸಿಮಲ್ ನಂಬರನ್ನು ಹೋಲ್ ನಂಬರಿಂದ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ 4ಇಂದ ಮಲ್ಟಿಪ್ಲೈ ಮಾಡೋಣ. 4 1s are 4, 4 0s are 0, 4 7s are 28, ಕ್ಯಾರಿ 2, 4 1s are 4 ಪ್ಲಸ್ 2 6 ಹೌದಲ್ವಾ. ಡೆಸಿಮಲ್ ಪಾಯಿಂಟ್ ಈಗಲೇ ಇಡಬಾರ್ದು, ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. 4ಇಂದ 4 1s are 4, 4 0s are 0, 4 7s are 28, ಕ್ಯಾರಿ 2, 4 1s are 4 ಪ್ಲಸ್ 2 6. ಈಗ ಪ್ಲಸ್ ಬರೀತಿದ್ದೀನಿ ಒನ್ಸ್ ಪ್ಲೇಸಲ್ಲಿ. ನೆಕ್ಸ್ಟ್ 4 1ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 1 1s are 1, 1 0s are 0, 1 7s are 7, 1 1s are 1. ಸೊ ನೆಕ್ಸ್ಟ್ ಸ್ಟೆಪ್ ಆ್ಯಡ್ ಮಾಡೋಣ. 4 0 ಪ್ಲಸ್ 1 1, ಸೊ 8 ಪ್ಲಸ್ 0 8, ಸೊ 6 ಪ್ಲಸ್ 7 13, ಕ್ಯಾರಿ 1, 1 ಪ್ಲಸ್ 1 2. ಸೊ ಈಗ ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ ಇಲ್ಲಿ ಯಾವುದು ಡೆಸಿಮಲ್ ನಂಬರ್ ಇಲ್ಲ, ಸೊ ಇಲ್ಲಿ ಡೆಸಿಮಲ್ ನಂಬರ್ ಇದೆ. ಸೊ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ, 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಆನ್ಸರಲ್ಲಿ 1 2 ಡಿಜಿಟ್ ಬಿಟ್ಟು ಯಾವ ಸೈಡಿಂದ ಕೌಂಟ್ ಮಾಡಬೇಕು, ರೈಟ್ ಸೈಡಿಂದನೇ ಕೌಂಟ್ ಮಾಡಬೇಕು. ಸಪೋಸ್ ನೀವು ಆನ್ಸರನ್ನು ಬರ್ದು 1 2 ರೈಟ್ ಸೈಡಿಂದ ಕೌಂಟ್ ಮಾಡಿ 1 2 ರೈಟ್ ಸೈಡಿಂದ ಕೌಂಟ್ ಮಾಡಿ ಇಟ್ಟರೆ ಇದು ರಾಂಗ್ ಆಗುತ್ತೆ ಯಾವಾಗಲೂ. ಸೊ ಯಾವ ಸೈಡಿಂದ ಲೆಫ್ಟಿಂದ ಕೌಂಟ್ ಮಾಡಬಾರ್ದು, ರೈಟಿಂದ ಈ ಸೈಡಿಂದನೇ ಕೌಂಟ್ ಮಾಡಿ ಈ ಸೈಡಿಂದನೇ ಆನ್ಸರ್ ಇಡಬೇಕು ಓಕೆನಾ. ನೆಕ್ಸ್ಟು ಆನ್ಸರ್ 238.14. ನೆಕ್ಸ್ಟು ಜಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 7.2 ಇಂಟು 9, 7.2 ಇಂಟು 9ಇಂದ ಮಲ್ಟಿಪ್ಲೈ ಮಾಡಬೇಕು. 9 2s are 18, ಕ್ಯಾರಿ 1 ಹೌದಲ್ವಾ. 9 7s are 63 ಪ್ಲಸ್ 1 64. ಸೊ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ, 1 ಡಿಜಿಟ್ ಬಿಟ್ಟು ಪಾಯಿಂಟನ್ನು ಇಡಬೇಕು ಓಕೆನಾ. ನೆಕ್ಸ್ಟು ಹೆಚ್ ಪ್ರಾಬ್ಲಮ್ ಈಸಿ ಇದೆ. ಸೊ ಎಲ್ಲ ನಂಬರ್ಸು ಏನಿದೆ ಡೆಸಿಮಲ್ ನಂಬರಿಂದ ಹೋಲ್ ನಂಬರನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಮೇನಲ್ಲಿ ಎಲ್ಲ ಪ್ರಾಬ್ಲಮ್ಸು ಏನು, ಸೊ ಇಲ್ಲಿ ಈ ಸೈಡ್ ಡೆಸಿಮಲ್ ನಂಬರ್ ಬಂದು ಈ ಸೈಡ್ ಹೋಲ್ ನಂಬರ್ ಬಂದಿದೆ, ಈಸಿ ಇದೆ. ಸೊ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಮೇನ್ ಮಲ್ಟಿಪ್ಲೈ ದ ಫಾಲೋವಿಂಗ್ ಡೆಸಿಮಲ್ಸ್. ಸೊ ಈ ಮೇನಲ್ಲಿ ಹೇಗಿದೆ, ಮಲ್ಟಿಪ್ಲೇಯರ್ ಮಲ್ಟಿಪ್ಲಿಕ್ಯಾಂಡ್ ಬೋತ್ ಆರ್ ಡೆಸಿಮಲ್ ನಂಬರ್ಸ್. ಸೊ ಇಲ್ಲಿ ಮಲ್ಟಿಪ್ಲೇಯರ್ ಮತ್ತು ಮಲ್ಟಿಪ್ಲಿಕ್ಯಾಂಡ್ ಎರಡು ಏನು ಡೆಸಿಮಲ್ ನಂಬರ್ಸ್ ಇದೆ. ಸೊ ಎ ಪ್ರಾಬ್ಲಮ್ ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್ 1.9 ಇಂಟು 2.3 ಹೌದಲ್ವಾ. ಸೊ ಏನು ಮಾಡೋಣ, ವರ್ಕಿಂಗ್ ಕಾಲಮಲ್ಲಿ ಮಲ್ಟಿಪ್ಲೈ ಮಾಡೋಣ. 1.9 ಇಂಟು 2.3 ಹೌದಲ್ವಾ. ಸೊ ಮಲ್ಟಿಪ್ಲೇಯರ್ ಡೆಸಿಮಲ್ ನಂಬರ್ ಇದೆ,
ಹಾಗೆ ಮಲ್ಟಿಪ್ಲಿಕ್ಯಾಂಡ್ ಸಹ ಇಲ್ಲಿ ಡೆಸಿಮಲ್ ನಂಬರ್ ಇದೆ. ಸೊ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ 3ಇಂದ ಮಲ್ಟಿಪ್ಲೈ ಮಾಡೋಣ, ಹೌದಲ್ವಾ. 3 9s are 27 ಕ್ಯಾರಿ 2. ಓಕೆನಾ. 3 1s are 3 ಪ್ಲಸ್ 2 5 ಪ್ಲಸ್ ಬರೀತಿದ್ದೀನಿ. 2ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 2 9s are 18 ಕ್ಯಾರಿ 1 2 1s are 2 ಪ್ಲಸ್ 1 3. ಸೊ 7. ಸೊ 8 ಪ್ಲಸ್ 5 13 ಕ್ಯಾರಿ 1 3 ಪ್ಲಸ್ 1 4. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಇದೆ. ಸೊ ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ 1 ನಂಬರ್ ಬಿಟ್ಟು ಪಾಯಿಂಟ್ ಇದೆ. ಸೊ ಇಲ್ಲಿ 1 ನಂಬರ್ ಬಿಟ್ಟು ಪಾಯಿಂಟ್ ಇದೆ. ಹಾಗಾದರೆ ಟೋಟಲ್ ನಂಬರ್ ಆಫ್ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು? 2 ಡಿಜಿಟ್ ಬಿಟ್ಟು. ಸೊ ಇಲ್ಲಿ 1 ಇದೆ, ಇಲ್ಲಿ 1 ಇದೆ ಅಂದರೆ 2. 1 ಪ್ಲಸ್ 1 2 1 2 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು. ಓಕೆನಾ. ನೆಕ್ಸ್ಟು ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 14.4 ಇಂಟು 0.02. ಇಂಟು 0.02 ಹೌದಲ್ವಾ. ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ಸೊ 2ಇಂದ ಮಲ್ಟಿಪ್ಲೈ ಮಾಡೋಣ. 2 4s are 8 2 4s are 8 2 1s are 2. ನೆಕ್ಸ್ಟ್ ಈಗ 0ಇಂದ ಮಲ್ಟಿಪ್ಲೈ ಮಾಡಬೇಕಂದ್ರೆ 8 ಕೆಳಗೆ ಪ್ಲಸ್ ಬರಿತಿದ್ದೀನಿ. 0ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 0 4s are 0 0 4s are 0 0 1s are 0. ನೆಕ್ಸ್ಟ್ ಮತ್ತೆ ಇಲ್ಲಿ 0 ಕೆಳಗೆ ಪ್ಲಸ್ ಬರಿತಿದ್ದೀನಿ. ಮತ್ತೆ 0ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 0 4s are 0 0 4s are 0 0 1s are 0. ಓಕೆನಾ. ನೆಕ್ಸ್ಟ್ ಈಗ ಆ್ಯಡ್ ಮಾಡ್ತಿದ್ದೀನಿ. 8 8 2 0 0 ಹೌದಲ್ವಾ. ಈಗ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು? ಇಲ್ಲಿ 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಇಲ್ಲಿ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಸೊ ಟೋಟಲ್ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು. 1 2 3 1 2 3 0.028. ಸೊ ಆನ್ಸರ್ ಹೇಗೆ ಬರೀಬೋದು? 0.288. ಓಕೆನಾ. ಸೊ ಇಲ್ಲಿ ಡಬಲ್ 0 ಇದೆ, 1 0ನ ನೀವು ನೆಗ್ಲೆಕ್ಟ್ ಮಾಡಿ. ಓಕೆನಾ, ಇಗ್ನೋರ್ ಮಾಡ್ಬೋದು. ನೆಕ್ಸ್ಟು ಜಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 249.08 ಇಂಟು 1.8 ಹೌದಲ್ವಾ. ಸೊ ನೀಟಾಗಿ ಗ್ಯಾಪ್ ಕೊಟ್ಟು ಬರೆದು ನೀಟಾಗಿ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ಸೊ 8ಇಂದ ಮಲ್ಟಿಪ್ಲೈ ಮಾಡೋಣ. 8 8s are 64 4 ಬರೆದು ಕ್ಯಾರಿ 6 ಕೊಡೋಣ. ಓಕೆನಾ. 8 0s are 0 ಪ್ಲಸ್ 6 6 8 9s are 72 ಕ್ಯಾರಿ 7. ಸೊ 8 4s are 32 32 ಪ್ಲಸ್ 7 39 ಕ್ಯಾರಿ 3. ಸೊ 8 2s are 16 16 plus 3 19. ಸೊ ಒನ್ಸ್ ಅಗೇನ್ 8 8s are 64 ಕ್ಯಾರಿ 6 8 0s are 0 ಪ್ಲಸ್ 6 ಹೌದಲ್ವಾ. ಸೊ 8 9s are 72ಗೆ 2 ಕ್ಯಾರಿ 7 8 4s are 32 32 ಪ್ಲಸ್ 7 32 ಪ್ಲಸ್ 7 39 ಆಗುತ್ತೆ. ಸೊ 9 ಬರೆದು ಕ್ಯಾರಿ 3 ಕೊಟ್ಟಿದ್ದೀನಿ. ಸೊ 8 2s are 16 16 16 ಪ್ಲಸ್ 3 ಸೊ 19 ಆಗುತ್ತೆ ಹೌದಲ್ವಾ. ನೆಕ್ಸ್ಟ್ ಈಗ ಪ್ಲಸ್ ಬರೆಯೋಣ 4 ಕೆಳಗೆ. 1ಇಂದ ಮಲ್ಟಿಪ್ಲೈ ಮಾಡೋಣ. 1 8s are 8 1 0s are 0 1 9s are 9 1 4s are 4 1 2s are 2 ಹೌದಲ್ವಾ. ಸೊ ನೆಕ್ಸ್ಟು ಆ್ಯಡ್ ಮಾಡೋಣ. 4 6 ಪ್ಲಸ್ 8 14 ಕ್ಯಾರಿ 1 2 ಪ್ಲಸ್ 1 3 9 2s are 18 ಕ್ಯಾರಿ 1 14 1 2 3 4 ಹೌದಲ್ವಾ. ಸೊ ಪಾಯಿಂಟ್ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು? ಇಲ್ಲಿ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ, ಇಲ್ಲಿ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಸೊ ಟೋಟಲ್ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು. 1 2 3 ಪಾಯಿಂಟ್. ಓಕೆನಾ. ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ, ಪ್ರಾಬ್ಲಮ್ಸನ್ನು ನೀವು ಎಷ್ಟು ಮಾಡ್ತೀರೋ ಅಷ್ಟು ಬೆಸ್ಟ್. ಓಕೆನಾ. ಸೊ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಒಂದೊಂದು ಮೇನಲ್ಲಿ. ಸೊ ಏನು 112 ಪ್ರಾಬ್ಲಮ್ 13 115 ಪ್ರಾಬ್ಲಮ್ಸ್ ಇದೆ ಅಷ್ಟೇ. ಅಷ್ಟನ್ನು ಮಾಡಿದರೆ ಸಾಕಾಗಲ್ಲ. ನೀವು ಬೇರೆ ಟೆಕ್ಸ್ಟ್ ಬುಕ್ಕನ್ನು ಸಹ ಏನು ಮಾಡಬೇಕು, ರೆಫರ್ ಮಾಡಿ. ಸೊ ಅದರಲ್ಲಿರೋ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆನಾ. ನೆಕ್ಸ್ಟು ಥರ್ಡ್ ಒನ್, ಮಲ್ಟಿಪ್ಲೈ ದ ಫಾಲೋವಿಂಗ್ ಓನ್ಲಿ ಬೈ ಚೇಂಜಿಂಗ್ ದ ಪೊಸಿಷನ್ ಆಫ್ ದಿ ಡೆಸಿಮಲ್ ಪಾಯಿಂಟ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಆದರೆ ಏನು ಮಾಡಬೇಕು, ಡೆಸಿಮಲ್ ಪಾಯಿಂಟನ್ನ ಚೇಂಜ್ ಮಾಡಬೇಕು.
ಸೊ ಮಲ್ಟಿಪ್ಲೈ ದ ಫಾಲೋವಿಂಗ್ ಅಂದರೆ ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಚೇಂಜ್ ಮಾಡಬೇಕಂದ್ರೆ ಅರ್ಥ ಏನಪ್ಪ ಅಂದರೆ ಸೊ ಎಲ್ಲ ಡೆಸಿಮಲ್ ನಂಬರ್ಸನ್ನು 10, 100 ಮತ್ತು 1000ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ನಾವೇನು ಮಾಡಬೇಕು, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಆನ್ಸರ್ ಬರಿಬೇಕಪ್ಪ ಅಂದರೆ ಸೊ ಡೆಸಿಮಲ್ ಪಾಯಿಂಟ್ನ ಪೊಸಿಷನನ್ನು ಚೇಂಜ್ ಮಾಡಬೇಕು ನಾವು. ಓಕೆನಾ? ಮಲ್ಟಿಪ್ಲೈ ದ ಫಾಲೋವಿಂಗ್ ಓನ್ಲಿ ಬೈ ಚೇಂಜಿಂಗ್ ದ ಪೊಸಿಷನ್ ಆಫ್ ದಿ ಡೆಸಿಮಲ್ ಪಾಯಿಂಟ್. ಓಕೆನಾ? ಸೊ 32.48 into 10, 32.48 into 100, 32.48 into 1000. ಹೌದಲ್ವಾ? ಜಸ್ಟ್ ಪೊಸಿಷನ್ ಚೇಂಜ್ ಮಾಡಬೇಕು. ಸೊ ಇಲ್ಲಿ 10ನಲ್ಲಿ 1 0 ಇದೆ, ಹೌದಲ್ವಾ? ಸೊ ಪಾಯಿಂಟ್ ಇಲ್ಲಿದ್ದೇನಾಗುತ್ತೆ, 1 ನಂಬರ್ 1 ಡಿಜಿಟ್ ಬಿಟ್ಟು ಜಂಪ್ ಆಗುತ್ತೆ, ಅಂದರೆ 4 ಬಿಟ್ಟು ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ 32.48 ಬರ್ಕೊಂಡು ಬಿಡೋಣ. ಸೊ 10ನಲ್ಲಿ 1 0 ಇದೆ ಅಂದರೆ ಏನು ಮಾಡೋಣ, ಪಾಯಿಂಟ್ ಇಲ್ಲಿದ್ದು 4 ಬಿಟ್ಟು ಬರೆಯೋಣ. ಓಕೆ, 1 ನಂಬರ್ ಜಂಪ್. ಸೊ ಹಾಗೆ 32.48 ಬರ್ಕೊಳ್ಳೋಣ. ಸೊ 100ಲ್ಲಿ 2 zeros ಇದೆ, ಹೌದಲ್ವ? ಪಾಯಿಂಟ್ ಎಲ್ಲಿದೆ, 2 ಬಿಟ್ಟು ಪಾಯಿಂಟ್ ಇದೆ ಅಂದರೆ 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಬರೀ ಪಾಯಿಂಟ್ ಬರೆದ್ಬಿಟ್ರೆ ಸರಿಯಾಗಲ್ಲ. ಇಲ್ಲಿ 8 ಮುಂದೆ ಯಾವ ಡಿಜಿಟು ಇಲ್ಲ. ಸೊ ಅವಾಗ ಏನು ಮಾಡಬೇಕು, ನಾವು 0 ಈ ಥರ ಬರೀಬೇಕು. ಓಕೆನಾ? ನೆಕ್ಸ್ಟು ಸೇಮ್ ಇರೋ ಡಿಜಿಟನ್ನು ಬರ್ಕೊಳ್ರಿ, ಇಲ್ಲಿರೋ ಡಿಜಿಟನ್ನು. ಓಕೆನಾ? 1000ಲ್ಲಿ ಎಷ್ಟು zeros ಇದೆ, 3 zeros ಇದೆ. ಹಾಗಾದರೆ ಪಾಯಿಂಟ್ 3 ನಂಬರ್ ಬಿಟ್ಟು ಜಂಪ್ ಆಗುತ್ತೆ. ಪಾಯಿಂಟ್ ಇಲ್ಲಿದೆ ಅಂದರೆ 1 2 1 more ಡಿಜಿಟ್ ಇಲ್ಲ, ಹೌದಲ್ವಾ? 1 more ಡಿಜಿಟ್ ಇಲ್ಲ, ಇಲ್ಲಿ 1 2 ಡಿಜಿಟ್ ಇದೆ. ಅವಾಗ ನಾವೇನು ಮಾಡಬೇಕು, 0ನ ಬರ್ಕೋಬೇಕು. ಓಕೆನಾ? ಸೊ ಪಾಯಿಂಟ್ ಇಲ್ಲಿದೆ, 1000ಲ್ಲಿ 3 zeros ಇದೆ, 1 2 3 ಪಾಯಿಂಟ್ 3 ಡಿಜಿಟ್ ಬಿಟ್ಟು ಜಂಪ್ ಆಗುತ್ತೆ. 1 2 ಇದೆ ಇಲ್ಲಿ. ಸೊ ಇಲ್ಲಿ 1 more ಡಿಜಿಟ್ ಇಲ್ಲ ಅಂದರೆ ಇಲ್ಲಿ ಆನ್ಸರಲ್ಲಿ ನಾವು ಬರೆದು 0ನ ಬರೆದು ಪಾಯಿಂಟ್ ಇಟ್ಟು ಏನು ಮಾಡಬೇಕು, ಈ ಥರ 0ನ ಬರಿಬೇಕು. ಈ ಥರ ನಾವು ಏನು ಮಾಡಬೇಕು, ಪೊಸಿಷನನ್ನು ಚೇಂಜ್ ಮಾಡ್ದೇನೆ ಏನು ಮಾಡಬೇಕು, ನಾವು ಆನ್ಸರ್ ಬರಿಬೇಕು. ಓಕೆನಾ? ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟು ಸೊ ಡೈರೆಕ್ಟ್ ಎಫ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ರಿಮೈನಿಂಗ್ ಪ್ರಾಬ್ಲಮ್ಸ್ ಎಲ್ಲ ಈಸಿ ಇದೆ, ಸೊ ನೀವು ಮಾಡಿರಿ. ಓಕೆನಾ? ಹೋಮ್ವರ್ಕ್ ಪ್ರಾಬ್ಲಮ್ಸ್ ಅದು 9.407 into 10, 9.407 into 100, 9.407 into 1000. ಹೌದಲ್ವಾ? ಸೊ ಫಸ್ಟ್ ಇಲ್ಲಿ ಕೊಟ್ಟಿರೋ ಡಿಜಿಟ್ಸನ್ನ ಬರ್ಕೊಂಡು ಬಿಡೋಣ ನಾವು, ಹೌದಲ್ವಾ? ಸೊ ಪಾಯಿಂಟ್ ಇಲ್ಲಿ 10ನಲ್ಲಿ 1 0 ಇದೆ, 10ಇಂದ ಮಲ್ಟಿಪ್ಲೈ ಮಾಡೋಕೆ ಕೊಟ್ಟಿದ್ದಾರೆ. 10ನಲ್ಲಿ 1 0 ಇದೆ ಅಂದರೆ ಪಾಯಿಂಟ್ ಇಲ್ಲಿದ್ದು ಇಲ್ಲಿದೆ. ಸೊ ಹಾಗಾದರೆ 4 ಬಿಟ್ಟು 1 ನಂಬರ್ ಬಿಟ್ಟು ಜಂಪ್ ಮಾಡೋಣ. ಪೊಸಿಷನ್ ಚೇಂಜ್ ಮಾಡ್ತಿದ್ದೀನಿ. ಸೊ 9 and 4 ಮಿಡ್ಲಲ್ಲಿ ಇದ್ದಿದ್ದು ಪಾಯಿಂಟ್ ಇಲ್ಲಿಗೆ ಜಂಪ್ ಆಗುತ್ತೆ. ಸೊ ಪಾಯಿಂಟ್ ಇಲ್ಲಿ ಬರೀತಿದ್ದೀನಿ. ನೆಕ್ಸ್ಟು ಸೊ ಇಲ್ಲಿರೋ ಡಿಜಿಟ್ಸನ್ನ ಬರ್ಕೊಳ್ಳೋಣ. ಸೊ 100ಲ್ಲಿ ಎಷ್ಟು zeros ಇದೆ, 2 zeros ಇದೆ, ಹೌದಲ್ವಾ? ಪಾಯಿಂಟ್ ಇಲ್ಲಿದ್ದು 1 2 ಡಿಜಿಟ್ ಬಿಟ್ಟು ಜಂಪ್ ಆಗುತ್ತೆ, ಅಂದರೆ 4 and 0 ಬಿಟ್ಟು ಇಲ್ಲಿ ಜಂಪ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಸೊ 1000ಲ್ಲಿ ಎಷ್ಟು zeros ಇದೆ, 3 zeros ಇದೆ. ಸೊ ಹಾಗಾದರೆ ಪಾಯಿಂಟ್ ಎಷ್ಟು ಡಿಜಿಟ್ ಬಿಟ್ಟು ಜಂಪ್ ಆಗುತ್ತೆ, 3 ಡಿಜಿಟ್ ಬಿಟ್ಟು. ಸೊ ಇಲ್ಲಿ ಪಾಯಿಂಟ್ ಇಲ್ಲಿದೆ ಅಂದರೆ 1 2 3, ಹೌದಲ್ವಾ? 1 2 3 ಡಿಜಿಟ್ ಬಿಟ್ಟು ಜಂಪ್ ಆಗುತ್ತೆ. 1 2 3 ಡಿಜಿಟ್ ಬಿಟ್ಟು ಜಂಪ್ ಮಾಡೋಣ. ಓಕೆನಾ? ಪಾಯಿಂಟ್ ಆದಮೇಲೆ ಯಾವುದು ಡಿಜಿಟ್ ಇಲ್ಲ, ಸೊ 0ನ ನಾವು ಬರೆಯೋಣ. ಓಕೆನಾ? ನೆಕ್ಸ್ಟು ಫೋರ್ತ್ ಮೇನ್, ರೈಟ್ ಇನ್ ದ ಮಲ್ಟಿಪ್ಲೇಯರ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಈಕ್ವೇಷನ್ಸ್. ಸೊ ನಾವೇನು ಮಾಡಬೇಕು, ಸೊ ಡೆಸಿಮಲ್ ನಂಬರ್ ಕೊಟ್ಟಿರ್ತಾರೆ. ಸೊ ಮಲ್ಟಿಪ್ಲೇಯರ್ 10 ಬರಿಬೇಕು, 100 ಬರಿಬೇಕು, 1000 ಬರಿಬೇಕು. ನಾವು ಡಿಸೈಡ್ ಮಾಡಬೇಕು. ಹೇಗೆ ಡಿಸೈಡ್ ಮಾಡಬೇಕು, ಅಲ್ಲಿ ಕೊಟ್ಟಿರೋ ಪಾಯಿಂಟ್ ಎಷ್ಟು ಡಿಜಿಟ್ ಬಿಟ್ಟು ಜಂಪ್ ಆಗಿದೆ ಅದನ್ನು ನೋಡಿ ನಾವು ಡಿಸೈಡ್ ಮಾಡಬೇಕು. ಓಕೆನಾ? ಎ ಪ್ರಾಬ್ಲಮ್ 15.8 ಇಂಟು ಬ್ಲ್ಯಾಂಕ್ ಇದೆ. ಸೊ 158, ಹೌದಲ್ವಾ? ಇಲ್ಲಿ ನೋಡ್ರಿ, ಇಲ್ಲಿ ಸೊ ಪಾಯಿಂಟ್ ಇಲ್ಲಿದೆ, 5 and 8 ಮಿಡ್ಲಲ್ಲಿದೆ. ಆನ್ಸರ್ ಏನು ಬಂದಿದೆ, 158 ಅಂತ ಬಂದಿದೆ, ಹೌದಲ್ವಾ? ಸೊ ಹಾಗಾದರೆ ಪಾಯಿಂಟ್ ಎಲ್ಲಿದೆ, ಇಲ್ಲಿ ಜಂಪ್ ಆಗಿದೆ. ಸೊ ಪಾಯಿಂಟ್ ಇಲ್ಲಿ ಮಿಡ್ಲಲ್ಲಿ ಇಲ್ಲ, ಪಾಯಿಂಟ್ ಜಂಪ್ ಆಗಿದೆ ಅಂದರೆ ಆ್ಯಕ್ಚುಲಿ ಈ ಥರ ಇದೆ ಅಂತೇಳಿ ಆನ್ಸರ್. ಸೊ ಹಾಗಾದರೆ ಪಾಯಿಂಟ್ ಇಲ್ಲಿದ್ದು 8 ಬಿಟ್ಟು ಪಾಯಿಂಟ್ ಇಲ್ಲಿ ಬಂದಿದೆ ಅಂದರೆ, ಹೌದಲ್ವಾ? ಸೊ ಹಾಗಾದರೆ ಎಷ್ಟು ಡಿಜಿಟ್ ಜಂಪ್ ಆಗಿದೆ, 1 ಡಿಜಿಟ್ ಜಂಪ್ ಆಗಿದೆ. ಸೊ ಹಾಗಾದರೆ ಎದರಿಂದ ಮಲ್ಟಿಪ್ಲೈ ಮಾಡಿದ್ದಕ್ಕೆ 1 ಡಿಜಿಟ್ ಜಂಪ್ ಆಗಿದೆ, 10ಇಂದ ಮಲ್ಟಿಪ್ಲೈ ಮಾಡಿದ್ದಕ್ಕೆ. ಓಕೆನಾ? ನೆಕ್ಸ್ಟು ಬಿ ಪ್ರಾಬ್ಲಮ್ 36.48 ಇಂಟು ಡ್ಯಾಶ್ 3648. ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಇಲ್ಲಿದೆ, ಆದರೆ ಆನ್ಸರಲ್ಲಿ ಪಾಯಿಂಟ್ ಇಲ್ಲ.
ಆನ್ಸರಲ್ಲಿ ಪಾಯಿಂಟ್ ಇಲ್ಲ ಅಂದರೆ ಎಲ್ಲಿರುತ್ತೆ ಪಾಯಿಂಟ್, ಇಲ್ಲಿರುತ್ತೆ ಅಂತ ಅಂಡರ್ಸ್ಟುಡ್. ಹಾಗಾದ್ರೆ 8 ಬಿಟ್ಟು ಪಾಯಿಂಟ್ ಇದೆ ಅಂತೇಳಿ, ಹೌದಲ್ವಾ? ಸೊ ಹಾಗಾದರೆ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ? 1 2 ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಬಂತು, ಹೌದಲ್ವಾ? 336.6 ಆ್ಯಂಡ್ 4 ಮಿಡ್ಲಲ್ಲಿ ಇದ್ದಿದ್ದು ಪಾಯಿಂಟ್ ಎಲ್ಲಿದೆ? 4 ಆ್ಯಂಡ್ 8. ಆ್ಯಕ್ಚುಲಿ ಆನ್ಸರಲ್ಲಿ ಪಾಯಿಂಟೇ ಇಲ್ಲ, ಹೌದಲ್ವಾ? ಅಂದರೆ ಅರ್ಥ ಈ ಥರ, ಓಕೆನಾ? ಈ ಥರ ಅಂತೇಳಿ, ಓಕೆನಾ? ಪಾಯಿಂಟ್ ಇಲ್ಲಿದೆ ಅಂತೇಳಿ ಅಂಡರ್ಸ್ಟುಡ್, ಓಕೆನಾ? ಸೊ ಹಾಗಾದ್ರೆ ಏನಿಲ್ಲಿ ಪಾಯಿಂಟ್ ಇಲ್ಲ ಅಂತ ಕನ್ಫ್ಯೂಷನ್ ಆಗೋಕ್ಕೆ ಹೋಗ್ಬೇಡ್ರಿ, ಓಕೆನಾ? ಸೊ ಹಾಗಾದ್ರೆ ಏನು 4 8 ಬಿಟ್ಟು ಜಂಪ್ ಆಗಿದೆ ಅಂದರೆ ಎಷ್ಟು ಡಿಜಿಟ್ ಬಿಟ್ಟು ಜಂಪ್ ಆಗಿದೆ? 2 ಡಿಜಿಟ್ ಬಿಟ್ಟು ಜಂಪ್ ಆಗಿದೆ. ಹಾಗಾದ್ರೆ ಏನು ಬರೆಯೋಣ ಇಲ್ಲಿ? 100 ಬರೆಯೋಣ, ಓಕೆನಾ? ನೆಕ್ಸ್ಟ್ ಸಿ ಪ್ರಾಬ್ಲಮ್. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಇಲ್ಲಿದೆ, ಪಾಯಿಂಟ್ ಇಲ್ಲಿದ್ದು ಎಷ್ಟು ಡಿಜಿಟ್ ಬಿಟ್ಟು ಜಂಪ್ ಆಗಿದೆ ಇಲ್ಲಿ? ಸೊ ಇಲ್ಲಿ ನೋಡ್ರಿ, ಇಲ್ಲಿ 4 0 40 0 0 ಮಿಡ್ಲಲ್ಲಿ ಪಾಯಿಂಟ್ ಇದ್ದಿದ್ದು ಇಲ್ಲಿ ಎಲ್ಲಿ ಬಂದಿದೆ? ಇಲ್ಲಿ ಬಂದಿದೆ ಪಾಯಿಂಟ್, ಹೌದಲ್ವಾ? ಸೊ ಹಾಗಾದರೆ ಪಾಯಿಂಟ್ ಇಲ್ಲಿತ್ತು, ಎಲ್ಲಿ ಬಂದಿದೆ ಪಾಯಿಂಟು? 0 0 ಮಿಡ್ಲಲ್ಲಿದೆ ಪಾಯಿಂಟ್, 2 zeros ಬಿಟ್ಟು ಪಾಯಿಂಟ್ ಇಲ್ಲಿದೆ, ಹೌದಲ್ವಾ? ಇಲ್ಲಿ ಬಂದಿದೆ. ಹಾಗಾದರೆ ಎಷ್ಟು ಡಿಜಿಟ್ ಜಂಪ್ ಆಗಿದೆ? ಸೊ 1 ಡಿಜಿಟ್. ಪಾಯಿಂಟ್ ಇಲ್ಲಿದ್ದು 1 ಡಿಜಿಟ್ ಇಲ್ಲಿ ಜಂಪ್ ಆಗಿದೆ ಅಂದರೆ ಅರ್ಥ ಏನಪ್ಪ ಅಂದರೆ ಸೊ 10ನಿಂದ ಮಲ್ಟಿಪ್ಲೈ ಮಾಡಿದ್ದಾರೆ. ನೆಕ್ಸ್ಟು ಡೈರೆಕ್ಟ್ಲಿ ನಾನು ಐ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 0.999 ಹೌದಲ್ವಾ? ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಆನ್ಸರ್ ಏನು? 999.9. ಪಾಯಿಂಟ್ ಎಲ್ಲಿದೆ? 0 and 9 ಮಿಡ್ಲಲ್ಲಿದೆ. ಸೊ ಈಗ ಪಾಯಿಂಟ್ ಎಲ್ಲಿ ಬಂದಿದೆ? 1 2 3 9 ಬಿಟ್ಟು ಪಾಯಿಂಟ್ ಬಂದಿದೆ, ಹೌದಲ್ವಾ? ಸೊ ಪಾಯಿಂಟ್ ಇಲ್ಲಿದ್ದು ಸೊ 9 ಬಿಟ್ಟು ಪಾಯಿಂಟ್ ಇದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿರೋ ಆನ್ಸರನ್ನು ಇಲ್ಲಿ ಬರ್ಕೊಳ್ತಿದ್ದೀನಿ, ಇಲ್ಲಿರೋ ಆನ್ಸರ್, ಓಕೆನಾ? ಸೊ ಈಗ ಪಾಯಿಂಟ್ ಎಲ್ಲಿಗೆ ಬಂದಿದೆ? 1 2 3 9 ಬಿಟ್ಟು 1 2 3 9 ಬಿಟ್ಟು ಬಂದಿದೆ, ಹೌದಲ್ವಾ? ಓಕೆನಾ? ಸೊ ಆನ್ಸರಲ್ಲಿ ಎಷ್ಟಿದೆ? ಇಲ್ಲಿ 3 ಇದೆ, ಹೌದಲ್ವಾ? ಸೊ ಇಲ್ಲಿ ಪಾಯಿಂಟ್ ಇದ್ದಿದ್ದು ಸೊ ಇಲ್ಲಿ ನೋಡ್ರಿ, ಕ್ವಶನಲ್ಲಿ ಎಷ್ಟು 9 ಇದೆ? 4 9 ಇದೆ, ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ 4 9 ಇದೆ, ಇಲ್ಲಿ 4 9 ಇದೆ, ಓಕೆನಾ? ಸೊ ಇಲ್ಲಿರೋದನ್ನು ಪಾಯಿಂಟ್ ಬಿಟ್ಟು ಇಲ್ಲಿ ಬರ್ಕೊಂಡಿದ್ದೀನಿ, ಓಕೆನಾ? ಸೊ ಇಲ್ಲಿ ಪಾಯಿಂಟ್ ಇದ್ದಿದ್ದು ಎಷ್ಟು ನೈನ್ಸ್ ಬಿಟ್ಟು ಪಾಯಿಂಟ್ ಇದೆ? 1 2 3 ನೈನ್ಸ್ ಬಿಟ್ಟು, ಓಕೆನಾ? ಸೊ ಈ ಥರ ಆನ್ಸರ್ ಬರುತ್ತೆ. ಇಲ್ಲಿರೋ ಝೀರೋನ ಇಗ್ನೋರ್ ಮಾಡಬೇಕು, ರಿಮೂವ್ ಮಾಡಿದಾಗ ಆನ್ಸರ್ ಸೇಮ್ ಇಲ್ಲಿರೋ ಆನ್ಸರ್ ಬರುತ್ತೆ. ಸೊ ಹಾಗಾದ್ರೆ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಜಂಪ್ ಆಗಿದೆ? 1 2 3 ಡಿಜಿಟ್ ಬಿಟ್ಟು, ಹೌದಲ್ವಾ? 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಇಲ್ಲಿ ಜಂಪ್ ಆಗಿದೆ ಅಂದರೆ ಸೊ ನಂಬರನ್ನು 1000ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಈ ಥರ ನಾವೇನು ಮಾಡಬೇಕು? ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿವಿಷನ್ ಆಫ್ ಡೆಸಿಮಲ್ಸ್. ಸೊ ಹೇಗೆ ನಾವು ನಂಬರ್ಸನ್ನು ಡಿವೈಡ್ ಮಾಡ್ತೀವೋ ಅದೇ ಥರ ಡಿವೈಡ್ ಮಾಡಬೇಕು. ಸ್ವಲ್ಪ ಲಿಟ್ಲ್ ಬಿಟ್ಟು ಏನಿರುತ್ತೆ ಚೇಂಜ್ ಇದೆ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ division of decimals. So division of decimals by 10, 100 and 1000. Division of decimals by 10, 100 and 1000. ಹೌದಲ್ವಾ? ಸೊ ಹೇಗೆ ನಾವು ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸನ್ನು 10, 100, 1000ಇಂದ ಮಲ್ಟಿಪ್ಲೈ ಮಾಡಿದ್ದೀವೋ ಅದೇ ಥರ ಸೊ ಡೆಸಿಮಲ್ಸನ್ನು ನಾವೇನು ಮಾಡಬೇಕು? 10ನಿಂದ ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ 10, ಹೌದಲ್ವಾ? 10ನಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ ನೋಡ್ರಿ, ಇಲ್ಲಿ 93.46ನ 10ನಿಂದ ಡಿವೈಡ್ ಮಾಡ್ತಿದ್ದೀನಿ. ಸೊ 10 9s 90, ಹೌದಲ್ವಾ? ಸೊ ಸಪ್ರೇಟ್ ಮಾಡಿದಾಗ ರಿಮೈಂಡರ್ 3 ಉಳಿಯುತ್ತೆ. ಸೊ ಇಲ್ಲಿ ಪಾಯಿಂಟ್ ಇದೆ, ಹೌದಲ್ವಾ? ಓಕೆನಾ? ಸೊ ಇಲ್ಲಿ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಪಾಯಿಂಟ್ ಬರ್ಕೋಬೇಕು, ಓಕೆನಾ? 93 ನಾವು ಡಿವೈಡ್ ಮಾಡಿದ್ದೀವಿ, ರಿಮೈಂಡರ್ 3 ಉಳಿದಿದೆ. ಈಗ 4ಅನ್ನು ಡಿವೈಡ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ಪಾಯಿಂಟ್ ಇದೆ, ಈ ಪಾಯಿಂಟನ್ನ ನಾನು ಕ್ವೋಷನ್ ಪ್ಲೇಸಲ್ಲಿ ಬರ್ಕೊಳ್ತಿದ್ದೀನಿ. ಬ್ರಿಂಗ್ ಡೌನ್ 4, 10 3s 30, ಓಕೆನಾ? ಸೊ ರಿಮೈಂಡರ್ ಏನು?
4, ಸೊ ಬ್ರಿಂಗ್ ಡೌನ್ 6 ಹೌದಲ್ವಾ. ನೆಕ್ಸ್ಟು 10 4s 40 ಡಿವೈಡ್ ಮಾಡೋಣ. ಸೊ ಇಲ್ಲಿ ರಿಮೈಂಡರ್ 6 ಉಳಿತು. ಸೊ ನೆಕ್ಸ್ಟ್ ಇಲ್ಲಿ ಡಿವೈಡ್ ಮಾಡೋಕ್ಕೆ ಯಾವ ನಂಬರು ಇಲ್ಲ, ಅದಕ್ಕೆ ಏನು ಮಾಡಬೇಕು, ಇಲ್ಲಿ 6 ಮಾತ್ರ ರಿಮೈಂಡರ್ ಉಳಿದಿದೆ. ಆಲ್ರೆಡಿ ಇಲ್ಲಿ ಪಾಯಿಂಟ್ ಇದೆ ಹೌದಲ್ವಾ. ಡೆಸಿಮಲ್ ನಂಬರ್ಸನ್ನು ಡಿವೈಡ್ ಮಾಡೋದನ್ನು ಅರ್ಥ ಮಾಡ್ಕೊಳ್ರಿ. ಡೆಸಿಮಲ್ಸ್ ನಂಬರ್ಸಲ್ಲಿ ಮುಂಚೆನೇ ಹೇಳಿದ್ದೆ ಒಂದೇ ಸಲ ಪಾಯಿಂಟ್ ಬರೋದು ಅಂತೇಳಿ ಹೌದಲ್ವಾ. ಸೊ ಆಲ್ರೆಡಿ ಇಲ್ಲಿ ಇರೋ ಪಾಯಿಂಟ್ ಇಲ್ಲಿ ಬಂತು ಹೌದಲ್ವಾ, ಪಾಯಿಂಟ್ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ 6ನ ಡಿವೈಡ್ ಮಾಡೋಕ್ಕೆ ಯಾವ ನಂಬರು ಇಲ್ಲ ಹೌದಲ್ವಾ. ಸೊ ಅವಾಗ ಏನು ಮಾಡಬೇಕು, ಇಲ್ಲಿ ಆಲ್ರೆಡಿ ಇಲ್ಲಿ 0 ಇರುತ್ತೆ ಪಾಯಿಂಟ್ ಇರುತ್ತೆ. ಅವಾಗ ಏನು ಮಾಡಬೇಕು, ಈ 6ಗೆ 0ನ ಕಟ್ಕೋಬೇಕಾಗುತ್ತೆ, 6ನ ತಗೋಬೇಕಾಗುತ್ತೆ. ಓಕೆನಾ, 0ನ ತಗೋಬೇಕಾಗುತ್ತೆ. ಈಗ 10 6 60. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. 10 9s 90, 3ಯಲ್ಲಿ 0 ಸಪ್ರೇಟ್ ಮಾಡಿದ್ರೆ 3, 9ಲ್ಲಿ 9 ಸಪ್ರೇಟ್ ಮಾಡಿದ್ರೆ 0. ಸೊ ಈ 4ನ ಕೆಳಗೆ ಇಳಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಏನು ಇದೆ, 3 and 4 ಮಧ್ಯದಲ್ಲಿ ಪಾಯಿಂಟ್ ಇದೆ ಹೌದಲ್ವಾ. ಈ ಪಾಯಿಂಟನ್ನು ಇಲ್ಲಿ ಬರೀತಿದ್ದೀನಿ ಓಕೆನಾ. ಪಾಯಿಂಟ್ ನೆಕ್ಸ್ಟ್ ನಂಬರನ್ನು ಕೆಳಗೆ ಇಳಿಸ್ಕೊಳ್ಳುವಾಗ ಮಿಡ್ಲಲ್ಲಿ ಪಾಯಿಂಟ್ ಇದ್ದರೆ ಆ ಪಾಯಿಂಟನ್ನು ಇಲ್ಲಿ ಬರಿಬೇಕಾಗುತ್ತೆ, ಪಾಯಿಂಟನ್ನು ಇಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ 4ನ್ನು ತೊಗೊಂಡಿದ್ದೀನಿ. 10 3s 30 ಹೌದಲ್ವಾ. ಸೊ 4ರಲ್ಲಿ 0 ಸಪ್ರೇಟ್ ಮಾಡಿದ್ರೆ 4, 3ಯಲ್ಲಿ 3 ಸಪ್ರೇಟ್ ಮಾಡಿದ್ರೆ 0 ಓಕೆನಾ. ನೆಕ್ಸ್ಟ್ 6ನ ಕೆಳಗೆ ತೊಗೊಂಡಿದ್ದೀನಿ. ಈಗ ಡಿವೈಡ್ ಮಾಡಬೇಕು. 10 4s 40 ರಿಮೈಂಡರ್ 6ಲ್ಲಿ 0 ಸಪ್ರೇಟ್ ಮಾಡಿದ್ರೆ 6, 4ರಲ್ಲಿ 4 ಸಪ್ರೇಟ್ ಮಾಡಿದ್ರೆ 0. ಈಗ ನೆಕ್ಸ್ಟ್ ನಂಬರ್ ತೊಗೊಳ ಅಂದರೆ ಯಾವ ನಂಬರು ಇಲ್ಲ, ಬಟ್ ನಾವು ಟೋಟಲಿ ಫುಲ್ ಡಿವೈಡ್ ಮಾಡಲೇಬೇಕು. ನಮಗೆ ರಿಮೈಂಡರ್ 0 ಬರಲೇಬೇಕು. ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಇದೆ ಹೌದಲ್ವಾ. ಈ ಪಾಯಿಂಟ್ ಅರ್ಥ ಏನಪ್ಪ ಅಂದರೆ ನೆಕ್ಸ್ಟ್ ಡಿವೈಡ್ ಮಾಡೋಕ್ಕೆ ಯಾವ ನಂಬರು ಇಲ್ಲದಾಗ ರಿಮೈಂಡ್ರ್ 6 ಇದೆ, ಡಿವೈಡ್ ಮಾಡೋಕ್ಕೆ ಯಾವ ನಂಬರು ಇಲ್ಲ, ನಮಗೆ ಆನ್ಸರ್ 0 ಬರಬೇಕಂದಾಗ ಈ ಪಾಯಿಂಟ್ನ ಅರ್ಥ ಏನಪ್ಪ ಅಂದರೆ ಪ್ರತಿ ಸ್ಟೆಪ್ಪಲ್ಲೂ ನಾವೇನು ಮಾಡ್ಬೋದು, 0ನ ತೊಗೊಂಡು ಡಿವೈಡ್ ಮಾಡ್ಬೋದು ಓಕೆನಾ. ಸೊ ಇಲ್ಲೇನು ಮಾಡಿದ್ದೀನಿ, 6 ಪಕ್ಕ 0ನ ತೊಗೊಂಡಿದ್ದೀನಿ, 0ನ ಬರ್ಕೊಂಡಿದ್ದೀನಿ. ಯಾಕೆ, ನಾವು ಡೆಸಿಮಲ್ ನಂಬರ್ಸನ್ನ ಡಿವೈಡ್ ಮಾಡ್ತೀವಿ ಹೌದಲ್ವಾ. ಈ ಪಾಯಿಂಟ್ನ ಅರ್ಥ ಏನಪ್ಪ ಅಂದರೆ ನಾವು 0ನ ತೊಗೊಂಡು ಡಿವೈಡ್ ಮಾಡ್ಬೋದು ಅಂತೇಳಿ ಓಕೆನಾ. 10 6 60. ಸೊ ಹಾಗಾದರೆ ಏನು, 10ಇಂದ ಡಿವೈಡ್ ಮಾಡಿದಾಗ ಆನ್ಸರ್ ಎಷ್ಟು ಬಂತು, 9.346 ಹೌದಲ್ವಾ. ಸೊ ಸೇಮ್ ನಂಬರನ್ನು ಏನು ಮಾಡ್ತೀನಿ, 100ಇಂದ ನಾನೇನು ಮಾಡ್ತೀನಿ, ಡಿವೈಡ್ ಮಾಡ್ತೀನಿ. ಆರ್ ಬೇರೆ ನಂಬರನ್ನು ನಾವೇನು ಮಾಡೋಣ, 100ಇಂದ ಡಿವೈಡ್ ಮಾಡೋಣ ಓಕೆನಾ. ಸೊ ಇದೇ ನಂಬರ್ 93.46 ಡಿವೈಡೆಡ್ ಬೈ 100. ಸೊ 100ಇಂದ ಡಿವೈಡ್ ಮಾಡೋಣ. ಸೊ ಇಲ್ಲಿ ನೋಡಿರಿ 100ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ, 1 2 3 ಡಿಜಿಟ್ಸ್ ಇದೆ ಹೌದಲ್ವಾ. ಆದರೆ ಇಲ್ಲಿ ಏನಿದೆ, ಇಲ್ಲಿ 9 and 3 ಏನಿದೆ, ಇಲ್ಲಿ ಓನ್ಲಿ 2 ಡಿಜಿಟ್ ಇದೆ, ಡಿವೈಡ್ ಆಗಲ್ಲ ಹೌದಲ್ವಾ. ಸೊ ಅವಾಗ ಏನು ಮಾಡೋಣ, 100 zeros ಅಂತ ಡಿವೈಡ್ ಮಾಡೋಣ. 100 zeros 0. ಸೊ 93ಯಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 93ನೇ ಬರುತ್ತೆ ಹೌದಲ್ವಾ. ಸೊ ಈಗೇನು ಮಾಡೋಣ, ಇಲ್ಲಿ 4ನ ಕೆಳಗೆ ಇಳಿಸ್ಕೊಳೋಕ್ಕಿಂತ ಮುಂಚೆ ಇಲ್ಲಿ ಪಾಯಿಂಟ್ ಇದೆ ಹೌದಲ್ವಾ. ಯಾಕೆ 0ಇಂದನೇ ಫಸ್ಟ್ ಡಿವೈಡ್ ಮಾಡಿದೆ, ಇಲ್ಲಿ 100ಅಲ್ಲಿ ಏನಿದೆ 3 ಡಿಜಿಟ್ ಇದೆ, ಇಲ್ಲಿ ಸ್ಟಾರ್ಟಿಂಗ್ 2 ಡಿಜಿಟ್ ಇದೆ ಹೌದಲ್ವ. ಪಾಯಿಂಟ್ಗಿಂತ ಮುಂಚೆ ಹೋಲ್ ಪಾರ್ಟಲ್ಲಿ 2 ಡಿಜಿಟ್ ಇದೆ. ಅವಾಗ ಏನು ಮಾಡಬೇಕು, 100ಇಂದ 93 ಡಿವೈಡ್ ಆಗಲ್ಲ. ಯಾಕೆ, ಟೇಬಲ್ಲೇ 100 1s 100 ಅಂತ ಸ್ಟಾರ್ಟ್ ಆಗುತ್ತೆ, 100 1s 100 ಅಂತ ಟೇಬಲ್ ಸ್ಟಾರ್ಟ್ ಆಗುತ್ತೆ ಹೌದಲ್ವಾ. ಸೊ ಅದಕ್ಕೆ ಏನು ಮಾಡಿದ್ದೀನಿ ನಾನು, ಸೊ 100 zeros 0 ಅಂತ ಡಿವೈಡ್ ಮಾಡಿದ್ದೀನಿ. ಸೊ 93 ಸೇಮ್ ಆನ್ಸರ್ ಬಂತು. ಇಲ್ಲಿರೋ ಪಾಯಿಂಟನ್ನು ಇಲ್ಲಿ ಶಿಫ್ಟ್ ಮಾಡ್ತಿದ್ದೀನಿ, 4ನ್ನು ಕೆಳಗೆ ಇಳಿಸ್ಕೊಳ್ತಿದ್ದೀನಿ ಓಕೆನಾ. 100 9s 900. ಸೊ ಈಗ ಸಪ್ರೇಟ್ ಮಾಡೋಣ. 4 3 0. ನೆಕ್ಸ್ಟ್ ರಿಮೈನಿಂಗ್ ಡಿಜಿಟ್ 6 ಇದೆ. 100 3s 300 ಹೌದಲ್ವಾ. ನೆಕ್ಸ್ಟು ಸಪ್ರೇಟ್ ಮಾಡಿದ್ರೆ 46 ಹೌದಲ್ವ. ನೆಕ್ಸ್ಟು ಇಲ್ಲಿ ಡಿವೈಡ್ ಮಾಡೋಣ ಅಂದರೆ ಯಾವ ನಂಬರು ಇಲ್ಲ ಹೌದಲ್ವಾ. ಸೊ ಅವಾಗ ಏನು ಮಾಡೋಣ, ಸೊ ಇಲ್ಲಿ ಪಾಯಿಂಟ್ ಇದೆ ಅಂದರೆ ಅರ್ಥ ಏನಪ್ಪ ಅಂದರೆ 0ನ ತಗೋಬೋದು ಹೌದಲ್ವಾ. ಸೊ 100 4s 400 0 6 ಹೌದಲ್ವಾ. 60 ಆನ್ಸರ್ ಓಕೆನಾ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ ಅಂದರೆ ಮತ್ತೊಂದ್ಸಲಿ ನಾವು 0 ತೊಗೊಂಡು ಡಿವೈಡ್ ಮಾಡ್ಬೋದು. 100 6s 600 ಓಕೆನಾ. ಆನ್ಸರ್ 0.9346 ಓಕೆನಾ. ನೆಕ್ಸ್ಟು ಸೊ ಇನ್ನೊಂದ್ಸಲಿ ಡಿವೈಡ್ ಮಾಡ್ತಿದ್ದೀನಿ ನೋಡ್ರಿ. ಇಲ್ಲಿ 100 ಇದೆ,
100ಇಂದ 93 ಡಿವೈಡ್ ಆಗಲ್ಲ. 100 ಝೀರೋಸ 0 ಅಂತ ಡಿವೈಡ್ ಮಾಡಿದೆ, ರಿಮೈಂಡರ್ 93 ಬಂತು. ಸೊ ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟನ್ನು ಇಲ್ಲಿ ಬರಿತಿದ್ದೀನಿ. ನೆಕ್ಸ್ಟ್ ಡಿಜಿಟ್ 4ಅನ್ನು ಇಳಿಸ್ಕೊಂಡಿದ್ದೀನಿ. 100 9 900 ಅಂತ ಡಿವೈಡ್ ಮಾಡಿದೆ, ಆನ್ಸರ್ 34 ಬರುತ್ತೆ. ನೆಕ್ಸ್ಟ್ ಡಿಜಿಟ್ 6ಅನ್ನು ಇಳಿಸ್ಕೊಂಡೆ. ಸೊ 100 3 300 ಡಿವೈಡ್ ಮಾಡಿದೆ, ಆನ್ಸರ್ 46 ಬಂತು. ಹೌದಲ್ವ? 46 ಡಿವೈಡ್ ಆಗಲ್ಲ, ಬಟ್ ನಾವು ಫುಲ್ ರಿಮೈಂಡರ್ 0 ಬರೋ ತನಕ ಡಿವೈಡ್ ಮಾಡಬೇಕು. ಆಲ್ರೆಡಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಅಂದರೆ ಅರ್ಥ ಏನು, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ 0ನ ರಿಮೈಂಡ್ರ್ ಪಕ್ಕ ಬರ್ಕೊಂಡು ನಾವು ಡಿವೈಡ್ ಮಾಡ್ಬೋದು. ಅದು ಆ್ಯಕ್ಚುಲಿ ರೂಲ್ಸ್, ಅದು ಅರ್ಥ ಆಗ್ತಿದೆಯಾ? ಓನ್ಲಿ 46 ಡಿವೈಡ್ ಮಾಡೋಕ್ಕೆ ಬರೋಲ್ಲ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಆವಾಗ 46 ಪಕ್ಕ 0ನ ಬರ್ಕೋಬೇಕು. ಓಕೆನಾ? ಆವಾಗ 460 ಆಯಿತು. ಸೊ 100 4 400 ಡಿವೈಡ್ ಮಾಡಿದೆ. ಹೌದಲ್ವ? ನೆಕ್ಸ್ಟ್ ಸಪ್ರೇಟ್ ಮಾಡಿದಾಗ 60 ಬಂತು. ಹೌದಲ್ವ? ಮತ್ತೊಂದ್ಸಲಿ 60 ಪಕ್ಕ 0ನ ಬರ್ಕೊಂಡೆ, 600 ಆಯಿತು. 100 6 600. ಓಕೆನಾ? ಆನ್ಸರ್ ಏನು ಬಂತು? ಇಷ್ಟು ಬಂತು. ನೆಕ್ಸ್ಟು ಸೇಮ್ ನಂಬರನ್ನು 93.46 ಏನು ಮಾಡೋಣ, 1000ಇಂದ ಡಿವೈಡ್ ಮಾಡೋಣ. ಸೇಮ್ ನಂಬರನ್ನು 10ಇಂದ ಡಿವೈಡ್ ಮಾಡಿದೆ, ಸೇಮ್ ನಂಬರನ್ನು 100ಇಂದ ಡಿವೈಡ್ ಮಾಡಿದೆ. ಸೊ ಈಗ ಇದೇ ಸೇಮ್ ನಂಬರನ್ನು ಏನು ಮಾಡ್ತೀನಿ ನಾನು, 1000ಇಂದ ಡಿವೈಡ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ 1000ಇಂದ 93.46ನ ಡಿವೈಡ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ 1000ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 1 2 3 4 ಡಿಜಿಟ್ಸ್ ಇದೆ. 1000ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 4 ಡಿಜಿಟ್ಸ್ ಇದೆ. ಹೌದಲ್ವಾ? ಬಟ್ ಇಲ್ಲಿ ಎಷ್ಟಿದೆ? 2 ಡಿಜಿಟ್ ಇದೆ. ಹೌದಲ್ವಾ? ಸೊ ಏನು ಮಾಡೋಣ, ಫಸ್ಟು ಸೊ ಡಿವೈಡ್ ಮಾಡೋಣ 1000ಇಂದ. ಹೇಗೆ ಡಿವೈಡ್ ಮಾಡ್ತೀರಾ 93ನ? ಸೊ ಏನು ಮಾಡೋಣ, ಸೊ 1000 ಝೀರೋಸ 0 ಅಂತ ತೊಗೊಳೋಣ. ಹೌದಲ್ವಾ? ಆನ್ಸರ್ ಏನು ಬಂತು? 93. ಮತ್ತೆ ಫರ್ದರ್ ಏನು, ಸೊ 93 ಡಿವೈಡ್ ಮಾಡಿದ್ವಿ, ಮತ್ತೆ ಫರ್ದರ್ ಇದು ಡಿವೈಡ್ ಆಗಲ್ಲ. ಹೌದಲ್ವಾ? ಸೊ ಅವಾಗ ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟನ್ನು ತಗೊಂಡು 4 ಕೆಳಗೆ ಇಳಿಸ್ಕೊಳ್ಳೋಣ. ಓಕೆನಾ? ಏನು ಮಾಡ್ತಿದ್ದೀನಿ ಇಲ್ಲಿ, 1000 ಝೀರೋಸ 0. ಹೌದಲ್ವಾ? ಸೊ 93 1000 0 ಬಂತು. ಸೊ 93 ಸೇಮ್ ಆನ್ಸರ್ ಬಂತು. ನೆಕ್ಸ್ಟ್ 4ಅನ್ನು ಕೆಳಗೆ ಇಳಿಸ್ಕೊಂಡಿದ್ದೀನಿ, ಅದಕ್ಕಿಂತ ಮುಂಚೆ ಪಾಯಿಂಟನ್ನು ಇಲ್ಲಿ ಕಟ್ಕೊಂಡಿದ್ದೀನಿ. ಓಕೆನಾ? ಸೊ ಮತ್ತೆ ಫರ್ದರ್ 1000ಇಂದ 934 ಡಿವೈಡ್ ಆಗಲ್ಲ. ಯಾಕೆ? ಸೊ 1000 1s 1000 ಬರುತ್ತೆ. ಹೌದಲ್ವಾ? ಓಕೆನಾ? ಸೊ ಅವಾಗ ಏನು ಮಾಡೋಣ, ಮತ್ತೆ ಫರ್ದರ್ ಏನು ಮಾಡೋಣ, 1000 ಝೀರೋಸ 0 ಅಂತ ತೊಗೊಳೋಣ. ಓಕೆನಾ? ಅವಾಗ ಏನು ಮಾಡೋಣ, 4 3 9 ರಿಮೈಂಡರ್ ಬರುತ್ತೆ. ನೆಕ್ಸ್ಟ್ 6ನ ಕೆಳಗೆ ಇಳಿಸ್ಕೊಳ್ಳೋಣ. ಓಕೆನಾ? ನೆಕ್ಸ್ಟು 1000 9s ಈಗ ಡಿವೈಡ್ ಆಗುತ್ತೆ. 1000ಅಲ್ಲಿ 4 ಡಿಜಿಟ್ ಇದೆ, 1 2 3 4, ಇಲ್ಲೂ 1 2 3 4 ಡಿಜಿಟ್ ಇದೆ, ಈಸಿಯಾಗಿ ಡಿವೈಡ್ ಆಗುತ್ತೆ. 1000 9s 900. ಹೌದಲ್ವಾ? ಸೊ ಸಪ್ರೇಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ, 346 ಬರುತ್ತೆ. ಹೌದಲ್ವಾ? ಸೊ ಇಲ್ಲಿ ಪಾಯಿಂಟ್ ಇದೆ ಅಂದರೆ 6 ಪಕ್ಕ 0 ಬರ್ಕೊಳ್ತಿದ್ದೀನಿ, 3460 ಬಂತು. ಹೌದಲ್ವಾ? ಸೊ ಹಾಗಾದರೆ 1000 3s 3000. ಸೊ ಸಪ್ರೇಟ್ ಮಾಡೋಣ, 0 6 4 460 ಬಂತು. ಹೌದಲ್ವಾ? ಸೊ ಪಾಯಿಂಟ್ ಇದೆ ಇಲ್ಲಿ ಅಂದರೆ 0ನ ಬರ್ಕೊಳ್ಳೋಣ. ಓಕೆನಾ? ಸೊ 1000 4s 4000 006. ಹೌದಲ್ವಾ? ಸೊ ಇನ್ನೊಂದು 0ನ ಬರ್ಕೊಳ್ತಿದ್ದೀನಿ, 1006 6000. ಹೌದಲ್ವಾ? 0. ಸೊ ಆನ್ಸರ್ ಏನು ಬಂತು, 0.09346. ಸೊ ಇಲ್ಲಿ ಬರ್ದಿರೋ ಆನ್ಸರನ್ನು ಅಬ್ಸರ್ವ್ ಮಾಡಿರಿ. ಸೊ 93.46ನ 10ಇಂದ ಡಿವೈಡ್ ಮಾಡಿದೆ. ಡಿವೈಡ್ ಮಾಡಿದಾಗ 10ಅಲ್ಲಿ 1 0 ಇದೆ. ಪಾಯಿಂಟ್ ಏನಾಗಿದೆ, 1 ನಂಬರ್ ಬಿಟ್ಟು ಬ್ಯಾಕ್ ಸೈಡ್ ಇಲ್ಲಿ ಬಂದಿದೆ ಆನ್ಸರಲ್ಲಿ. ಹೌದಲ್ವಾ? 3 and 4 ಮಿಡ್ಲಲ್ಲಿ ಇದ್ದಿದ್ದು ಪಾಯಿಂಟು, 3 and 4 ಇಲ್ಲಿ ಇದ್ದಿದ್ದು ಪಾಯಿಂಟು ಈ ಕಡೆ ಬ್ಯಾಕ್ ಸೈಡ್ ಜಂಪ್ ಆಗಿದೆ. 9 and 3 ಮಿಡ್ಲಲ್ಲಿ ಬಂದಿದೆ. ಹೌದಲ್ವಾ? ಸೊ ಈಗ 100ಇಂದ ಡಿವೈಡ್ ಮಾಡಿದಾಗ ಪಾಯಿಂಟ್ ಇಲ್ಲಿದ್ದಿದ್ದು 100ಇಂದ ಡಿವೈಡ್ ಮಾಡಿದಾಗ 100ಅಲ್ಲಿ ಎಷ್ಟು ಝೀರೋಸ್ ಇದೆ, 2 ಝೀರೋಸ್ ಇದೆ. ಹೌದಲ್ವಾ? ಸೊ ಹಾಗಾದರೆ ಪಾಯಿಂಟ್ ಎಲ್ಲಿ ಬಂತು, 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಲ್ಲಿ ಬಂದಿದೆ. ಹೌದಲ್ವಾ? ಪಾಯಿಂಟ್ ಇಲ್ಲಿದ್ದಿದ್ದು ಎಷ್ಟು ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಬಂದಿದೆ, 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಲ್ಲಿ ಬಂದಿದೆ. ಹೌದಲ್ವಾ? ನೋಡ್ರಿ, ಇಲ್ಲಿ ಪಾಯಿಂಟ್ 4 and 3 ಮಿಡ್ಲಲ್ಲಿತ್ತು. 100ಅಲ್ಲಿ ಎಷ್ಟು ಝೀರೋಸ್ ಇದೆ, 2 ಝೀರೋಸ್ ಇದೆ ಅಂದರೆ 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಲ್ಲಿ ಬಂದಿದೆ. ಹೌದಲ್ವಾ? 9 ಬಿಟ್ಟು ಇಲ್ಲಿ ಪಾಯಿಂಟ್ ಆನ್ಸರಲ್ಲಿ ಬಂದಿದೆ. ಸೊ ಅದೇ ಥರ ಇಲ್ಲಿ 1000ಅಲ್ಲಿ 3 ಝೀರೋಸ್ ಇದೆ. ಹೌದಲ್ವಾ? 1000ಅಲ್ಲಿ 3 ಝೀರೋಸ್ ಇದೆ ಅಂದರೆ ಸೊ
ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಬಂದಿದೆ ಇಲ್ಲಿ ನೋಡ್ರಿ, ಇಲ್ಲಿ 3 and 4 ಮಧ್ಯದಲ್ಲಿ ಪಾಯಿಂಟ್ ಇತ್ತು ಹೌದಲ್ವಾ. 1 2 ಆಲ್ರೆಡಿ ಇಲ್ಲಿ 1 2 ಇದೆ ಹೌದಲ್ವಾ. ಇಲ್ಲಿ ನೋಡ್ರಿ ಇಲ್ಲಿ ಓಕೆನಾ, ಈ ಥರ ಇದೆ ಪ್ರಾಬ್ಲಮ್. ಇದನ್ನು ಬರ್ಕೊಂಡು ಇನ್ನೊಂದ್ಸಲಿ ತೋರಿಸ್ತಿದ್ದೀನಿ. 1000ಅಲ್ಲಿ 3 zeros ಇದೆ ಹೌದಲ್ವಾ. ಇಲ್ಲಿ ಈ ಪಾಯಿಂಟ್ ಇಲ್ಲಿದೆ ಅಂದರೆ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಜಂಪ್ ಮಾಡಬೇಕು, ಯಾವ ಸೈಡು ಈ ಸೈಡ್ ಓಕೆನಾ. 1 2 1000ಅಲ್ಲಿ 3 ಇದೆ zeros, ಬಟ್ ಇಲ್ಲಿ ಎಷ್ಟಿದೆ ಓನ್ಲಿ 2 ಡಿಜಿಟ್ ಇದೆ. 1 more ಡಿಜಿಟನ್ನು ನಾವು ಬರ್ಕೋಬೇಕು, 3 ಆಗುತ್ತೆ, ಪಾಯಿಂಟ್ ಇಡಬೇಕು. ಸೊ ಈ ಥರ ಇಷ್ಟೇ ಬರೆದ್ರೆ ಸರಿ ಆಗಲ್ಲ, ಏನು ಮಾಡಬೇಕು ಪಾಯಿಂಟ್ ಬರ್ದು ಅದಕ್ಕಿಂತ ಮುಂಚೆ 0ನ ಬರಿಬೇಕು. ಸೊ ಆನ್ಸರ್ ಏನಾಯಿತು, ಇದು 0.09346. ಸೊ ಈ ಥರ ಏನಾಗುತ್ತೆ ಡಿವೈಡ್ ಮಾಡಿದಾಗ ಪಾಯಿಂಟ್ ಜಂಪ್ ಆಗ್ತಾ ಹೋಗುತ್ತೆ. ಸೊ 1 more ಎಕ್ಸಾಂಪಲ್. 2748.39 ಹೌದಲ್ವಾ. ಸೊ 10ಇಂದ ಡಿವೈಡ್ ಮಾಡ್ತಿದ್ದೀನಿ, 10ಇಂದ ಡಿವೈಡ್ ಮಾಡ್ತಿದ್ದೀನಿ ಓಕೆನಾ. ಸೊ ಇಲ್ಲಿರೋ ಆನ್ಸರನ್ನು ಬರ್ಕೊಳ್ತೀನಿ ನಾನು. 10ನಲ್ಲಿ 1 0 ಇದೆ ಅಂದರೆ ಪಾಯಿಂಟ್ ಇಲ್ಲಿದೆ. ಸೊ ಡಿವಿಷನ್ ಸೈನ್ ಇದೆ, ಡಿವಿಷನ್ ಸೈನ್ ಇದ್ದಾಗ ನೋಡ್ಕೊಳ್ರಿ, 10 ಇದ್ದು ಡಿವಿಷನ್ ಸೈನ್ ಇದ್ದಾಗ ಪಾಯಿಂಟು ಈ ಥರ ಬ್ಯಾಕ್ ಸೈಡ್ ಜಂಪ್ ಆಗ್ತಾ ಹೋಗುತ್ತೆ. ಅದೇ ಮಲ್ಟಿಪ್ಲಿಕೇಶನ್ ಸೈನ್ ಇದ್ದಾಗ ಪಾಯಿಂಟು ಈ ಸೈಡ್ ಜಂಪ್ ಆಗ್ತಾ ಹೋಗುತ್ತೆ, ಅಷ್ಟೇ ಡಿಫ್ರೆನ್ಸ್, ಮತ್ತೇನೂ ಇಲ್ಲ ಓಕೆನಾ. 10ನಲ್ಲಿ 1 0 ಇದೆ ಹೌದಲ್ವಾ. ಸೊ ಹಾಗಾದರೆ ಪಾಯಿಂಟು 1 ಡಿಜಿಟ್ ಬಿಟ್ಟು ಇಲ್ಲಿ ಜಂಪ್ ಆಗುತ್ತೆ. 3 and 8 ಮಿಡಲಲ್ಲಿ ಪಾಯಿಂಟ್ ಇದೆ ಅಂದರೆ ಪಾಯಿಂಟನ್ನ ಈ ಕಡೆ ಜಂಪ್ ಮಾಡ್ತಿದ್ದೀನಿ ಓಕೆನಾ. ನೆಕ್ಸ್ಟು ಸೇಮ್ ನಂಬರನ್ನು 100ಇಂದ ಡಿವೈಡ್ ಮಾಡ್ತಿದ್ದೀನಿ ಓಕೆನಾ. ಸೊ ಇಲ್ಲಿರೋ ನಂಬರನ್ನು ಬರ್ಕೊಳ್ತಿದ್ದೀನಿ. ಸೊ ಪಾಯಿಂಟ್ ಇಲ್ಲಿದೆ ಹೌದಲ್ವಾ, 8 and 3 ಮಿಡ್ಲಲ್ಲಿದೆ. 100ಅಲ್ಲಿ 2 zeros ಇದೆ ಅಂದರೆ 2 ಡಿಜಿಟ್ ಬಿಟ್ಟು ಜಂಪ್ ಆಗುತ್ತೆ. ಪಾಯಿಂಟ್ ಇಲ್ಲಿದ್ದು 1 2 ಡಿಜಿಟ್ ಬಿಟ್ಟು ಇಲ್ಲಿ ಬರುತ್ತೆ ಪಾಯಿಂಟ್ ಹೌದಲ್ವಾ. ಸೊ 1 2 ಓಕೆನಾ. ನೆಕ್ಸ್ಟು ಸೇಮ್ ನಂಬರನ್ನು ಬರ್ಕೊಳ್ತಿದ್ದೀನಿ ಓಕೆನಾ. 1000ಇಂದ ಡಿವೈಡ್ ಮಾಡ್ತಿದ್ದೀನಿ. ಸೊ ಇಲ್ಲಿರೋ ಕ್ವಶನನ್ನು ಫಸ್ಟು ಆ್ಯಸ್ ಇಟ್ ಈಸ್ ಡಿಜಿಟ್ಸನ್ನು ಹಾಗೆ ಬರ್ಕೊಳ್ತಿದ್ದೀನಿ. ಪಾಯಿಂಟ್ ಎಲ್ಲಿದೆ 8 and 3 ಮಿಡ್ಲಲ್ಲಿದೆ. 1000ಅಲ್ಲಿ ಎಷ್ಟು zeros ಇದೆ 1 2 3 zeros ಇದೆ, ಪಾಯಿಂಟ್ ಇಲ್ಲಿದೆ ಹೌದಲ್ವಾ. ಸೊ ಈ ಮಿಡಲ್ಲಿದೆ ಅಂದರೆ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಜಂಪ್ ಆಗುತ್ತೆ 1 2 3. ಸೊ ಪಾಯಿಂಟ್ ಇಲ್ಲಿ ಹೋಗುತ್ತೆ. ಸೊ ಸೇಮ್ ಇದೇ ನಂಬರನ್ನು 10ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲಿರೋ ಪಾಯಿಂಟು ಈ ಕಡೆ ಜಂಪ್ ಆಗುತ್ತೆ ಹೌದಲ್ವಾ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ. ಸೊ ಈಗ ಮಲ್ಟಿಪ್ಲೈನು ಮಾಡ್ತಿದ್ದೀನಿ ನಾನು ಜೊತೆಗೆ ಹೌದಲ್ವಾ. ಸೊ ಪಾಯಿಂಟ್ ಇದೆ, 10ನಲ್ಲಿ 1 0 ಇದೆ ಅಂದರೆ ಪಾಯಿಂಟ್ ಇದ್ದಿದ್ದು ಇಲ್ಲಿ 3 ಮಿಡ್ಲಲ್ಲಿ ಬರುತ್ತೆ ಓಕೆನಾ. ಸೇಮ್ ನಂಬರನ್ನು 100ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಹೌದಲ್ವಾ. ಪಾಯಿಂಟ್ ಇಲ್ಲಿತ್ತು, 100ಅಲ್ಲಿ 2 zeros ಇದೆ ಅಂದರೆ ಪಾಯಿಂಟ್ 2 ಡಿಜಿಟ್ ಬಿಟ್ಟು ಜಂಪ್ ಆಗುತ್ತೆ. 1 2 ಡಿಜಿಟ್ ಬಿಟ್ಟು 1 2 ಡಿಜಿಟ್ ಬಿಟ್ಟು ಪಾಯಿಂಟ್ 0 ಓಕೆನಾ. ಸೊ ಸೇಮ್ ಇದೇ ನಂಬರನ್ನು 1000ಇಂದ ಮಲ್ಟಿಪ್ಲೈ ಮಾಡಿದಾಗ 1000ಅಲ್ಲಿ ಎಷ್ಟು zeros ಇದೆ 1000ಅಲ್ಲಿ 3 zeros ಇದೆ ಹೌದಲ್ವಾ. ಇಲ್ಲಿ ನೋಡ್ರಿ, ಇಲ್ಲಿ 1000ಅಲ್ಲಿ 3 zeros ಇದೆ, 1 2 ಡಿಜಿಟ್ ಇದೆ ಹೌದಲ್ವಾ. ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ, ಆದರೆ 1000ಅಲ್ಲಿ 3 zeros ಇದೆ ಅಂದರೆ ಸೊ 1 2 1 more ಡಿಜಿಟ್ ಬರ್ಕೋಬೇಕು. ನಾವು 0ನ ಬರ್ದು ಪಾಯಿಂಟನ್ನು ಹಾಕಿ 0 ಬರಿಬೇಕು. ಸೊ ಈ ಥರ ಏನಾಗುತ್ತೆ ಮಲ್ಟಿಪ್ಲೈ ಮಾಡಿದಾಗ ಪಾಯಿಂಟ್ ಏನಾಗುತ್ತೆ ಡಿಜಿಟ್ನ ರೈಟ್ ಸೈಡಿಗೆ ಜಂಪ್ ಆಗ್ತಾ ಹೋಗುತ್ತೆ. ಪಾಯಿಂಟ್ ಎಲ್ಲಿದೆ ಆ ಡಿಜಿಟ್ನ ರೈಟ್ ಸೈಡಿಗೆ ಜಂಪ್ ಆಗ್ತಾ ಹೋಗುತ್ತೆ. ಅದೇ ಡಿವೈಡ್ ಮಾಡಿದಾಗ ಡಿಜಿಟ್ ಯಾವ ಡಿಜಿಟ್ ಮಧ್ಯದಲ್ಲಿ ಇರುತ್ತೆ ಸೊ ಏನು ಲೆಫ್ಟ್ ಸೈಡಿಗೆ ಜಂಪ್ ಆಗ್ತಾ ಹೋಗುತ್ತೆ. ಡಿವೈಡ್ ಮಾಡುವಾಗ ಡಿಜಿಟ್ನ ಬ್ಯಾಕ್ ಸೈಡ್ ಜಂಪ್ ಆಗುತ್ತೆ, ಮಲ್ಟಿಪ್ಲೈ ಮಾಡಿದಾಗ ಡಿಜಿಟ್ನ ಫ್ರಂಟ್ ಸೈಡ್ ಜಂಪ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಲ್ಲಿ ಹೋದಾಗ ಸೊ ಈ ಥರ ಪ್ರಾಬ್ಲಮ್ಸನ್ನು ಕೊಟ್ಟಾಗ ನೀವು ಮಲ್ಟಿಪ್ಲೈ ಮಾಡೋಕ್ಕಿಂತನೂ ಪಾಯಿಂಟನ್ನ ಈ ಥರ ಜಂಪ್ ಮಾಡಿ ಡೈರೆಕ್ಟ್ ನೀವು ಪ್ರಾಬ್ಲಮನ್ನು ಮಾಡ್ಬೋದು ಓಕೆನಾ. ಓಕೆ, ಸೊ ಇವತ್ತು ನಾವೇನು ಮಾಡಿದ್ವಿ, ಫ್ರ್ಯಾಕ್ಷನ್ಸ್ ಡಿವಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಫ್ರ್ಯಾಕ್ಷನ್ ಡಿವಿಷನ್ ಅಲ್ಲ ಸೊ ಡೆಸಿಮಲ್ಸ್ ಡಿವಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಡಿವಿಷನ್ ಆಫ್ ಡೆಸಿಮಲ್ಸ್ ಬೈ 10 100 1000 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನು ಡಿವಿಷನ್ ಆಫ್ ಡೆಸಿಮಲ್ಸ್ ರಿಲೇಟೆಡ್ ಎಕ್ಸಸೈಸ್ 5.7 ಪ್ರಾಬ್ಲಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.